ಯದ್ಯತ್ ಕರ್ಮ ಕರೋಮಿ ತದ್ದಖಿಲಂ ಶಂಭೋ ತವಾರಾಧನಂ ಅಂತ ಹೇಳಿ ಬಹಳ ಅದ್ಭುತವಾಗಿ ಈ ಶ್ಲೋಕ ಹೇಳ್ತದೆ. ಹೆಂಗೆ 12ನೇ ಶತಮಾನದಲ್ಲಿ ಕಾಯಕವೇ ಕೈಲಾಸ ಅಂತ ಏನು ಹೇಳ್ತದಲ್ಲ, ಅದೇ ರೀತಿಯಲ್ಲಿ ಕಾಯಕವೇ ಕೈಲಾಸ ಅಂತದ ನಾವು ಬಹಳಷ್ಟು ಜನ ಏನು ಅನ್ಕೊಂಡಿರ್ತೀವಿ ಅಂತಂದ್ರೆ, ರೋಮ ದುಡ್ದಕ್ಕೆಸಿ ನಾವು ರಾತ್ರಿ ಊಟ ಮಾಡ್ಕೊಂಡು ಮಲ್ಕೊಂಡ್ರೆ ನಮಗೆ ಬಹಳ ಕೈಲಾಸ ಸಿಕ್ತು ಅಂತ ಹೇಳಿ ಬಹಳಷ್ಟು ಜನ ಅನ್ಕೊಂಡಿರ್ತೀವಿ. ಇದರ ಅರ್ಥ ಅದಲ್ಲ. ಕಾಯಕವೇ ಕೈಲಾಸ ಅಂತಂದ್ರೆ, ಕಾಯಕ ಅಂತಂತಂದ್ರೆ ಅದೊಂದು ಪೂಜೆ. ಇನ್ನೊಬ್ಬರಿಗಾಗಿ ನಾವು ಮಾಡುವಂತಹ ಏನು ಸೇವೆ ಇದೆಯಲ್ಲ, ಅದು ಪೂಜೆ ಅನ್ಸ್ಕೊಂತದೆ. ಅದು ಇನ್ನೊಬ್ಬರು ಅಂತಂದ್ರೆ ಯಾರು? ಸಾಕ್ಷಾತ್ ಪರಮಾತ್ಮ. ನಮ್ಮ ಎಲ್ಲಾ ಜೀವಾತ್ಮಗಳಲ್ಲಿ ಪರಮಾತ್ಮ ಇರ್ತಾನೆ. ನಾವು ಅನ್ಕೋಬೇಕು, ಒಂದು ಕಾಯಕ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಯಾರಿಗೊಂದು ಕೆಲಸ ಮಾಡ್ತಾ ಇಲ್ಲ, ನಾವು ಒಂದು ಸೇವೆ ಮಾಡ್ತಾ ಇಲ್ಲ, ಅವರಿಗೆ ಬೇಕಾದಂತ ಅವಶ್ಯಕತೆಗೆ ನಾವು ಅವ್ರಿಗೆ ಪೂಜೆ ಮಾಡ್ತಾ ಇದೀವಿ. ಆ ಒಂದು ಕಾರ್ಯ ಪೂಜೆ ಆಗ್ಬೇಕು. ಆ ಪೂಜೆ ಆದಾಗ ಮಾತ್ರ ಅವಾಗ ನಮಗೆ ಕೈಲಾಸ ನಾವು ಕಾಣ್ತೀವಿ ಅನ್ನೋ ನಿಟ್ಟಿನಲ್ಲಿ ಬಹಳ ಅದ್ಭುತವಾಗಿ ಬದುಕು ಹೆಂಗೆ ಕಟ್ಕೋಬೇಕು ಎನ್ನುವ ನಿಟ್ಟಿನಲ್ಲಿ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಅದೇ ರೀತಿಯಲ್ಲಿ ನಾವು ಯಾವುದೋ ಒಂದು ಕಾರ್ಯ ಮಾಡ್ತಾ ಇದ್ದೀನಿ, ದೇವರು ಕೊಟ್ಟಂತ ಒಂದು ವಿದ್ಯೆ ಇದೆ ನನಗೆ, ಆ ವಿದ್ಯೆಯಲ್ಲಿ ಇನ್ನೊಬ್ಬರಿಗೆ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ನಾನು ಆ ಕೆಲಸ ಅಂತ ಹೋಗ್ಬಾರ್ದು, ಕಾಯಕ ಅಂತ ಹೋಗ್ಬೇಕು. ಅವರಿಗೆ ಜೀವಾತ್ಮರಿಗೆ ಅವಶ್ಯಕತೆ ಇದ್ದಾಗ ನಾನು ಅಲ್ಲಿ ಹೋಗಿ ಕೆಲಸ ಮಾಡಿ ಆ ಕೆಲಸ ಮಾಡಿದಾಗ ಅದು ಪೂಜನೀಯ ಕೆಲಸ ಆಗ್ಬೇಕು, ಕಾಟಾಚಾರದ ಕೆಲಸ ಆಗ್ಬಾರ್ದು, ಬೇರೆ ಯಾವ ರೀತಿಯಲ್ಲಿ ಕೆಲಸ ಆಗ್ಬಾರ್ದು. ಅದು ಪೂಜನೀಯ ಕೆಲಸ ಆದಾಗ ಮಾತ್ರ ಕಾಯಕ ಅನ್ಸ್ಕೊಂತದೆ. ಈಗ ಉದಾಹರಣೆಗೆ ಒಬ್ಬ ಬಸ್ ಕಂಡಕ್ಟರ್ ಆಗ್ಲಿ, ಡ್ರೈವರ್ಗಳಾಗ್ಲಿ, ಅವ್ರೇನ್ ಮಾಡ್ತಿದಾರೆ ಅಂತಂದ್ರೆ, ಯಾರು ಗ್ರಾಹಕರು ಇರ್ತಾರೆ, ಯಾರು ಪ್ರಯಾಣಿಕರು ಇರ್ತಾರೆ, ಅವರಿಗೆ ಕರೆದು ನೀವು ಕುತ್ಕೊಳ್ಳಿ, ನಿಮಗೆ ಕ್ಷೇಮವಾಗಿ ನಾನು ತಲುಪಿಸ್ತೀನಿ ಅಂತ ಹೇಳಿ ಅವರಿಗೆ ಚಿಲ್ಲರೆ ಕೊಟ್ಟು, ಆಮೇಲೆ ಅವರಿಗೆ ಅತಿ ಪ್ರೀತಿಯಿಂದ, ನಾನಿದೇನಪ್ಪ ಅಂತಂದ್ರೆ ಬರೀ ನಾವು ಡ್ರೈವರ್ ಕಂಡಕ್ಟರ್ ಅಷ್ಟೇ ಅಲ್ಲ, ಇಲ್ಲೆಲ್ಲ ಜೀವಾತ್ಮರಿದ್ದಾರೆ, ಇಲ್ಲೆಲ್ಲ ಪರಮಾತ್ಮರಿದ್ದಾರೆ, ಅವರಿಗೆ ಒಂದು ಕರೆಕ್ಟಾಗಿ ಒಂದು ಹಂತದಲ್ಲಿ ಅವರಿಗೆ ಕರೆದುಕೊಂಡು ಹೋಗ್ತಿದ್ದೇನಲ್ಲ, ಅದನ್ನು ನನ್ನ ಪುಣ್ಯದ ಕೆಲಸ, ಅದೊಂದು ಪೂಜನೀಯ ಕೆಲಸ ಅಂತ ಯಾವಾಗ ಅನ್ಕೊಂತಾರಲ್ಲ, ಅದು ಕಾಯಕ ಅನ್ಸ್ಕೊಂತದೆ. ಆ ಪ್ರತಿಯೊಂದು ಹಂತದಲ್ಲಿ ಎಲ್ಲ ಒಂದು ಏನು ನಾವು ಕಾರ್ಯಗಳು ಮಾಡ್ತೀವಲ್ಲ, ಕಾಯಕಗಳನ್ನು ಮಾಡ್ತೀವಲ್ಲ, ಕೆಲಸಗಳನ್ನು ಮಾಡ್ತೀವಲ್ಲ, ಪ್ರತಿಯೊಂದು ಹಂತದಲ್ಲಿ ಅದು ನಮಗೆ ಪೂಜನೀಯ ಅಂತ ಯಾವಾಗ ಅನಿಸ್ಬೇಕು ಅಂತಂದ್ರೆ, ನಮ್ಮ ಮನಸ್ಸಿಗೆ ಅನಿಸ್ಬೇಕು ಪೂಜನೀಯ ಅಂತ. ಯಾಕಂತಂದ್ರೆ ಕಾಯಕ ಅಂತಂತಂದ್ರೆ ಅದು ಕೆಲಸ ಅಲ್ಲ. ನಾವು ಕೆಲಸ ಅಂತಂದ್ರೆ ಏನಾಗ್ತದೆ ಅಂತಂದ್ರಲ್ಲಿ ಅಲ್ಲಿ ಕೆಲವೊಂದ್ಸಲ ಸ್ವಾರ್ಥ ಬಂದ್ಬಿಡ್ತದೆ. ನಾವು ಕೆಲಸ ಮಾಡ್ತೇವೆ, ಅವ್ರು ದುಡ್ಡು ಕೊಡ್ತಾರೆ ಅಂತ ಇರ್ತದೆ, ಅವ್ರು ದುಡ್ಡು ಕೊಡೋದು ಅದು ಬೇರೆನೆ. ಆದ್ರೆ ನಾವು ಇನ್ನೊಬ್ಬರಿಗಾಗಿ ಸೇವೆ ಸಲ್ಲಿಸ್ತಾ ಇದೀವಲ್ಲ, ಇನ್ನೊಬ್ಬರಿಗಾಗಿ ನಾವು ಶ್ರಮ ಪಡ್ತಾ ಇದೀವಲ್ಲ, ಆ ಶ್ರಮ ಬರೀ ಕಾಟಾಚಾರಕ್ಕೆ ಸ್ವಾರ್ಥಕ್ಕಾಗಿ ಇರಬಾರ್ದು. ನಾನು ಅದನ್ನು ಪೂಜೆ ಮಾಡ್ತೇನೆ ಅನ್ನುವಂತ ಯಾವಾಗ ನಮ್ಮ ಮನೋಭಾವನೆ ಬರ್ತದಲ್ಲ, ಅವಾಗ ನಿಜವಾದ ಅದು ಕಾಯಕ ಆಗ್ತದೆ. ಆ ಕಾಯಕ ಆದಾಗ ನಮ್ಮ ಭಗವಂತನ ಪೂಜೆ ಮಾಡಿದಾಗ ನಮಗೇನಪ್ಪಾ ಅಂದ್ರೆ ಒಂದು ಕೈಲಾಸ ಸಿಗ್ತದೆ ಅಂತೇಳಿ ಬಹಳ ಅದ್ಭುತವಾಗಿ ನಮ್ಮ ಶರಣರು ಕಾಯಕವೇ ಕೈಲಾಸ ಅಂತ ಹೇಳಿ